ಭ್ರಷ್ಟಾಚಾರ ಅಂದರೆ ಏನು? ಸರಿಯಾದ ದಾರಿಯನ್ನು ಬಿಟ್ಟು ತಪ್ಪಾದ ದಾರಿಯಲ್ಲಿ ನಡೆಯೋದೇ ಭ್ರಷ್ಟಾಚಾರ. ಭ್ರಷ್ಟಾಚಾರದ ಅರ್ಥ ತಿಳಿಯೋದು ಎಷ್ಟು ಸುಲಭ ಇದೆಯೋ ಇದರ ಪರಿಣಾಮಗಳನ್ನು ತಿಳಿಯೋದು ಅಷ್ಟೇ ಕಷ್ಟ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 64 ವರ್ಷಗಳೇ ಕಳೆದರೂ ಕೂಡ ಭ್ರಷ್ಟಾಚಾರ ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ವ್ಯಾಪಿಸ್ತಾ ಇದೆಯೇ ಹೊರತು ಕಡಿಮೆ ಆಗುವ ಸುಳಿವೇ ಇಲ್ಲ. ಬ್ರಿಟಿಷರು ನಮ್ಮ ದೇಶವನ್ನು ಆಳಿದ್ದು ಭ್ರಷ್ಟಾಚಾರ ಅನ್ನೋದಾದ್ರೆ ಈಗ ನಮ್ಮ ನಾಯಕರು ಮಾಡ್ತಿರೋದಾದ್ರೂ ಏನು? ನಾವು ಆಯ್ಕೆ ಮಾಡಿ ಕಳಿಸಿದಂತಹ ಜನಪ್ರತಿನಿಧಿಗಳು ಸರಿ ಇಲ್ವಾ, ಅಥವಾ ಸರಿಯಾದವರನ್ನ ಆಯ್ಕೆ ಮಾಡುವಂತಹ ಸಾಮರ್ಥ್ಯ ಸಾಮಾನ್ಯ ಜನರಿಗಿಲ್ವಾ? ಹಾಗಾದ್ರೆ ಭ್ರಷ್ಟಾಚಾರವನ್ನು ಹತ್ತಿಕ್ಕೋದಾದ್ರೂ ಹಾಗೆ? ಇದೆಲ್ಲವನ್ನ ತಿಳ್ಕೊಳ್ಳೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಭಾರತದಲ್ಲಿ ಭ್ರಷ್ಟಾಚಾರ. ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟದ ಶಕ್ತಿ ಅಂದರೆ ಅದು ಅಣ್ಣಾ ಹಜಾರೆ. ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಯಾವಾಗ ಶುರು ಮಾಡಿದ್ರೋ ದೇಶವ್ಯಾಪಿ ಅವರಿಗೆ ಬೆಂಬಲ ವ್ಯಕ್ತವಾಯಿತು. ಈಗಾಗಲೇ ಕೊನೆಗೂ ಅಣ್ಣಾ ಹಜಾರೆ ತಾವು ತಮ್ಮ ಬಂಧನವನ್ನು ವಿರೋಧಿಸಿ ದೇಶವ್ಯಾಪಿ ಪ್ರತಿಭಟನೆ ಕೂಡ ನಡೀತಾ ಇತ್ತು. ಆದರೆ ತಿಹಾರ್ ಜೈಲಿನಿಂದ ಹೊರಬರೋಕೆ ಅಣ್ಣಾ ಹಜಾರೆ ನಿರ್ಧರಿಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ರಾಮಲೀಲಾ ಮೈದಾನದಲ್ಲಿ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಅಂದರೆ 2 ವಾರಗಳ ಉಪವಾಸ ಸತ್ಯಾಗ್ರಹಕ್ಕೆ ಅಣ್ಣಾ ಹಜಾರೆ ಒಪ್ಪಿಗೆ ಸೂಚಿಸಿದ್ದಾರೆ. ತಿಹಾರ್ ಜೈಲಿನಲ್ಲಿ ಅಣ್ಣಾ ಹಜಾರೆ ಹೋರಾಟ ಮುಂದುವರಿದಿದೆ. ಷರತ್ತು ರಹಿತ ಉಪವಾಸ ಸತ್ಯಾಗ್ರಹಕ್ಕೆ ಅನುಮತಿ ನೀಡಿದರೆ ಮಾತ್ರ ಜೈಲಿನಿಂದ ಹೊರಬರೋದಾಗಿ ಅಣ್ಣಾ ಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ದೆಹಲಿ ಪೊಲೀಸರು ಕೆಲ ಬೇಡಿಕೆಗಳಿಗೆ ಸ್ಪಂದಿಸುವ ಮೂಲಕ ಅಣ್ಣಾ ಮನವೊಲಿಸುವ ಪ್ರಯತ್ನ ನಡೆಸಿದ್ರು. 15 ದಿನಗಳ ಕಾಲ ಸತ್ಯಾಗ್ರಹಕ್ಕೆ ಅನುಮತಿ, 25,000 ಜನ ಪಾಲ್ಗೊಳ್ಳಬಹುದಾದ ರಾಮಲೀಲಾ ಮೈದಾನದಲ್ಲಿ ಸತ್ಯಾಗ್ರಹಕ್ಕೆ ಅನುಮತಿ, ಸುಪ್ರೀಂ ಕೋರ್ಟ್ ನಿಯಮದನ್ವಯ ಲೌಡ್ ಸ್ಪೀಕರ್ಗೆ ಅನುಮತಿ, ವಾಹನಗಳಿಗೆ ಪಾರ್ಕಿಂಗ್ಗೆ ಅವಕಾಶ ನೀಡೋದಾಗಿ ಸರ್ಕಾರ ಹೇಳಿದೆ. ಈ ಕುರಿತು ಟ್ವಿಟ್ಟರ್ನಲ್ಲಿ ಬರೆದುಕೊಂಡಿರುವ ಅಣ್ಣಾ ಟೀಮ್ನ ಕಿರಣ್ ಬೇಡಿ ಸರ್ಕಾರದ ಷರತ್ತುಗಳಿಗೆ ಅಣ್ಣಾ ಹಜಾರೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಅಣ್ಣಾ ಹಜಾರೆ ರಾಮಲೀಲಾ ಮೈದಾನಕ್ಕೆ ತೆರಳಿದ್ದಾರೆ ಅಂತ ಬೇಡಿ ಟ್ವಿಟ್ಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಈ ಮಧ್ಯೆ ಅಣ್ಣಾ ಆರೋಗ್ಯ ಏರುಪೇರಾಗಿದೆ ಎಂಬ ಸುದ್ದಿಯನ್ನು ಹಬ್ಬಿಸಲಾಗಿತ್ತು. ತಿಹಾರ್ ಜೈಲ್ಗೆ ಆಂಬ್ಯುಲೆನ್ಸ್ ಕೂಡ ತರಿಸಲಾಗಿತ್ತು. ಆದರೆ ಅಣ್ಣಾ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆಂಬ್ಯುಲೆನ್ಸ್ ಬಂದಿದ್ದು ಬೇರೆಯವರಿಗಾಗಿ ಅಂತ ನಾಗರಿಕ ಸಮಿತಿಯ ಅರವಿಂದ್ ಗೌಡ ಸ್ಪಷ್ಟಪಡಿಸಿದ್ರು. ಇನ್ನು ತಿಹಾರ್ ಜೈಲ್ ಮುಂಭಾಗ ಸಾವಿರಾರು ಜನರ ಧರಣಿ ಹಗಲು ರಾತ್ರಿ ಎನ್ನದೇ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಅತ್ತ ತಿಹಾರ್ ಜೈಲಿನಿಂದ ರಾಮಲೀಲಾ ಮೈದಾನಕ್ಕೆ ಬರಲು ಒಪ್ಪಿಗೆ ಸೂಚಿಸಿರುವ ಅಣ್ಣಾ ಹಜಾರೆ 2 ವಾರಗಳ ಸತ್ಯಾಗ್ರಹಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇತ್ತ ರಾಜ್ಯಾದ್ಯಂತ ಕೂಡ ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಬೆಂಬಲ ವ್ಯಕ್ತವಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಯುವಕರು, ಸಂಘಟನೆಗಳು, ಎಬಿವಿಪಿ ಸೇರಿದಂತೆ ಎಲ್ಲ ಸಂಘಟನೆಗಳ ಸದಸ್ಯರು ಕೂಡ ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ವ್ಯಾಪಕ ಬೆಂಬಲ ಸೂಚಿಸಿ ಅಲ್ಲಿ ಧರಣಿ ಪ್ರತಿಭಟನೆಯನ್ನ ಕೈಗೊಳ್ತಾನೆ ಇದ್ದಾರೆ. ಅಣ್ಣಾ ಹಜಾರೆ ಹೋರಾಟ ಬೆಂಬಲಿಸಿ ಬೆಂಗಳೂರಲ್ಲೂ ಪ್ರತಿಭಟನೆ, ಸತ್ಯಾಗ್ರಹಗಳು ಮುಂದುವರಿದಿವೆ. ಫ್ರೀಡಂ ಪಾರ್ಕ್ನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆ ನೇತೃತ್ವದಲ್ಲಿ ನಿರಶನ ಮುಂದುವರೆದಿದೆ. ಬೆಂಗಳೂರಿನಿಂದ ದೆಹಲಿವರೆಗೆ ಕೆಲ ಯುವಕರು ಪಾದಯಾತ್ರೆ ಕೂಡ ಹೊರಟಿದ್ದಾರೆ. ಇದೇ ಫ್ರೀಡಂ ಪಾರ್ಕ್ ಬಳಿ ನಿನ್ನೆ ಸಂಜೆ ಸಾವಿರಾರು ಜನ ರಸ್ತೆಯಲ್ಲಿ ಕ್ಯಾಂಡಲ್ ಹಿಡಿದು ಮೆರವಣಿಗೆ ನಡೆಸಿದರು. ಗಾಂಧಿನಗರದ ಬೀದಿಯಲ್ಲಿ ಮೆರವಣಿಗೆ ಆರಂಭಿಸಿದ ಅಣ್ಣಾ ಬೆಂಬಲಿಗರು ಫ್ರೀಡಂ ಪಾರ್ಕ್ ರಸ್ತೆಯ 2 ಬದಿಗಳಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿದರು. ಅಣ್ಣಾ ಸತ್ಯಾಗ್ರಹಕ್ಕೆ ಬೆಂಗಳೂರಿನ ಅಂಗಡಿ ಮಾಲೀಕರು ಕೂಡ ಸಾಥ್ ನೀಡಿದರು. ಚಿಕ್ಕಪೇಟೆ ಅವೆನ್ಯೂ ರೋಡಿನ ಜ್ಯುವೆಲರಿ ಅಸೋಸಿಯೇಷನ್ ವತಿಯಿಂದ ಸುಮಾರು 4,000ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅಣ್ಣಾಗೆ ಬೆಂಬಲ ಸೂಚಿಸಿದರು. ಬಳಿಕ ಎಲ್ಲ ಅಂಗಡಿ ಮಾಲೀಕರು ಚಿಕ್ಕಪೇಟೆಯಿಂದ ಫ್ರೀಡಂ ಪಾರ್ಕ್ವರೆಗೂ ಮೆರವಣಿಗೆ ಸಾಗಿದರು. ಮೇಡಮ್ ನೋಡಿ, ಈಗ ನಮ್ಮ ಸರ್ಕಾರ ಮಾಡೋದು ತುಂಬ ದೊಡ್ಡ ತಪ್ಪು. ಅಣ್ಣಾ ಹಜಾರೆ ಅಂತ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ ಅವ್ರು ಫೈಟ್ ಮಾಡ್ತಾರೆ. ಅವ್ರನ್ನ ಅರೆಸ್ಟ್ ಮಾಡೋದು ತುಂಬ ದೊಡ್ಡ ತಪ್ಪು. ಒಬ್ಬ ಅಣ್ಣಾ ಹಜಾರೆ ಅರೆಸ್ಟ್ ಆದರೆ 1000 ಅಣ್ಣಾ ಹಜಾರೆ ಉಟ್ಕೊಂಡು ಬರ್ತಾರೆ ಮೇಡಮ್.
ನಿನ್ನೆ ಇಡೀ ದಿನ ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿದು ಅಣ್ಣಾ ಹೋರಾಟಕ್ಕೆ ಅಭೂತಪೂರ್ವ ಬೆಂಬಲ ಸೂಚಿಸಿದ್ದಾರೆ. ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ಇಡೀ ರಾಷ್ಟ್ರದಲ್ಲಿ ಅವಕಾಶವನ್ನು ಕೊಡಬೇಕು ಮತ್ತು ಪ್ರತಿಭಟನೆಗಳಿಗೆ ಮಾನ್ಯತೆಯನ್ನು ಕೊಡಬೇಕು. ಅದು ನಮ್ಮ ಜನರ ಹಕ್ಕು, ವಿದ್ಯಾರ್ಥಿಗಳ ಹಕ್ಕು. ಒಟ್ಟಾರೆ ಅಣ್ಣಾ ಬೆಂಬಲಕ್ಕೆ ಇಡೀ ಬೆಂಗಳೂರು ಪಣ ತೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಅಣ್ಣಾ ಹಜಾರೆ ಹೋರಾಟಕ್ಕೆ ದೇಶಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಧರಣಿ ಪ್ರತಿಭಟನೆಗಳು ನಡೀತಾನೆ ಇವೆ. ಹಾಗಾದ್ರೆ ಬನ್ನಿ ನಾವು ನೇರವಾಗಿ ಫ್ರೀಡಂ ಪಾರ್ಕ್ಗೆ ಹೋಗೋಣ. ನಮ್ಮ ಪ್ರತಿನಿಧಿ ಅರುಣ್ ಬಡಿಗೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಯಾವ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ? ಎಷ್ಟರ ಮಟ್ಟಿಗೆ ಹೋರಾಟದ ಜೋಶ್ ಅಲ್ಲಿ ಕಾಣ್ತಾ ಇದೆ? ಶ್ವೇತಾ, ಇವತ್ತಿನ ಪ್ರತಿಭಟನೆ 3 ದಿನಕ್ಕೆ ಕಾಲಿಟ್ಟಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಕೂಡ ಸಾಕಷ್ಟು ಪ್ರತಿಭಟನೆಗೆ ಬೆಂಬಲವಾಗಿತ್ತು. ಎಬಿವಿಪಿ ಕೂಡ ಕಾಲೇಜ್ಗಳಿಗೆ ಬಂದ್ ಕರೆ ನೀಡಿತ್ತು. ಅದೇ ರೀತಿ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನರು ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ರು ಅಂತ ಹೇಳ್ಬೋದು. ಸಾಕಷ್ಟು ಬೆಂಬಲ ವ್ಯಕ್ತವಾಗಿತ್ತು. ಇವತ್ತು ಕೂಡ ಅದೇ ರೀತಿ ಬೆಂಬಲ ವ್ಯಕ್ತ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಮಳೆಯಿಂದಾಗಿ ಚೂರು ಅಡಚಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಹಾಗಿದ್ರೂ ಕೂಡ ಜನರು ಬರೋ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ಕೊಡೆಗಳನ್ನ ಇಟ್ಕೊಂಡು ಪ್ರತಿಭಟನೆಗೆ ಆಗಮಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಿನ್ನೆಯಿಂದ ಸಾಕಷ್ಟು ಬೆಂಬಲ ವ್ಯಕ್ತ ಆಗ್ತದೆ. ಇವತ್ತು ಕೂಡ 10,000ಕ್ಕಿಂತಲೂ ಹೆಚ್ಚು ಜನರು ಬರುವಂತ ನಿರೀಕ್ಷೆ ಇದೆ. ಈಗಲೂ ಕೂಡ ಸಾಕಷ್ಟು ಘೋಷಣೆಗಳನ್ನಾಗಿರ್ಬೋದು, ಪ್ರತಿಭಟನೆ ಕೂಗುಗಳಾಗಿರ್ಬೋದು, ಎಲ್ಲ ಭಜನೆಗಳನ್ನಾಗಿರ್ಬೋದು, ದೇಶಭಕ್ತಿ ಗೀತೆಗಳನ್ನ ಕೇಳೋದ್ರ ಮುಖ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶ್ವೇತಾ, ಓಕೆ ಅರುಣ್, ಧನ್ಯವಾದ ಎಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕಳೆದ 3 ದಿನಗಳಿಂದ ಇಲ್ಲಿ ಸತ್ಯಾಗ್ರಹ, ಧರಣಿ, ಪ್ರತಿಭಟನೆಗಳು ಕೂಡ ನಡೀತಾ ಇವೆ. ಅಣ್ಣಾ ಹಜಾರೆ ಹೋರಾಟಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇನ್ನು ನಾನು ಆರಂಭದಲ್ಲೇ ಹೇಳಿದೆ, ಭ್ರಷ್ಟಾಚಾರ ನಿರ್ಮೂಲನೆ ಅನ್ನೋದು ಒಂದು ರೀತಿ ಇಮ್ಯಾಜಿನರಿ ಪದ, ಆದರೆ ಭ್ರಷ್ಟಾಚಾರ ನಿಯಂತ್ರಣ ಸಾಧ್ಯ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಈ ದೇಶದ ಭವಿಷ್ಯ, ದೇಶದ ಶಕ್ತಿ ಅಂದರೆ ಅದು ಯುವ ಪೀಳಿಗೆ. ಹೀಗಾಗಿ ನಮ್ಮ ಜೊತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಯುವ ಪೀಳಿಗೆಯನ್ನೇ ಕರ್ಕೊಂಡು ಬಂದಿದ್ದೀವಿ. ಇವರ ಒಂದು ದೃಷ್ಟಿಯಲ್ಲಿ ಭ್ರಷ್ಟಾಚಾರ ಅನ್ನೋದು ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಇದೆ, ಭ್ರಷ್ಟಾಚಾರವನ್ನು ಹತ್ತಿಕ್ಕೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಮೊದಲು ಒಂದು ಸಣ್ಣ ಬ್ರೇಕ್.